ಸರ್, ನಾನು ನರಸಪ್ಪ ಅಂತೇಳಿ ಬೀದರ್ ಜಿಲ್ಲೆಯಿಂದ ಅಮೃತರಾವ್ ಚಿಕ್ಕೋಡಿ ಅಣ್ಣವರ ನೇತೃತ್ವದಲ್ಲಿ ಸುಮಾರು 500 ಜನ ಬಂದೀವಿ. ನಮ್ಮ ಇಲ್ಲಿ ಬೆಂಗಳೂರಿಗೆ ಬರಲ ಕಾರಣ ಏನಂದರೆ, ಈ ರಾಜ್ಯಪಾಲರೇನು ರಾಜ್ಯದಲ್ಲಿ ಒಳ್ಳೆ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯರಿಗೆ ಏನು ತೊಂದರೆ ಕೊಡ್ತಿದ್ದಾರೆ. ಈ ರಾಜ್ಯಪಾಲರಿಗೆ ಹೇಳಕ್ ಬಯಸ್ತೀನಿ, ರಾಜ್ಯಪಾಲರೇ ಸಿದ್ದರಾಮಯ್ಯ ಮಾಡಿದಾದ್ರೂ ಏನು ತಪ್ಪು? ಅವರು ಹೆಂಡತಿ ಏನು ಜಮೀನು ಹೋಗಿದೆ, ಸರ್ಕಾರ ಮಟ್ಟದಲ್ಲಿ ಅವರಿಗೆ ಸೈಟ್ ಕೊಟ್ಟಿದ್ದಾರೆ, ಅದರಲ್ಲಿ ತಾವ್ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ರಾಜ್ಯಪಾಲರೇ? ಇದಕ್ಕಿಂತ ಸಿದ್ದರಾಮಯ್ಯ ಅಂದ್ರೆ ತಕ್ಷಣವೇ ನೀವು ಅನುಮತಿ ಕೊಟ್ಟಿದ್ರಲ್ಲ ರಾಜ್ಯಪಾಲರೇ, ತಾವೇನು ಬಿಜೆಪಿ ಕೈಗೊಂಬೆಯ ಅಥವಾ JDS ಕೈಗೊಂಬೆ ಅಂತ ಹೇಳ್ಬೇಕಂತೇಳಿ ಈ ಜನರಿಗೆ ತಿಳಿಸ್ಬೇಕು. ನೀವು ಸಿದ್ದರಾಮಯ್ಯ ಅವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಅಧಿಕಾರದಲ್ಲಿ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ರಾಜ್ಯಪಾಲರೇ? ತಾವೇನು ಬಿಜೆಪಿ ಏಜೆಂಟಾ, ಏನು JDS ಏಜೆಂಟಾ? ತಾವು ಏನು ರಾಜ್ಯ ಸರ್ಕಾರದಲ್ಲಿ ತಾವು ಹಸ್ತಕ್ಷೇಪ ಮಾಡೋದಾದ್ರೆ, ರಾಜಕೀಯ ಮಾಡೋದಾದ್ರೆ ದಿಲ್ಲಿಗೆ ಹೋಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಾವು. ಒಂದು ವೇಳೆ ರಾಜ್ಯಪಾಲರೇ ನೀವು ನೋಟಿಸ್ ಅನ್ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಡಬೇಕು ಅಂತ ನೀವು ಇಚ್ಛೆ ಅನಿಸಿದ್ರೆ, ನೀವು ರಾಜ್ಯಪಾಲರಾಗಿ ನೋಟಿಸ್ ಕೊಡಬೇಡಿ. ನೀವು ಬಿಜೆಪಿ ಕಚೇರಿಯಲ್ಲಿ ಅಥವಾ JDS ಕಚೇರಿಯಲ್ಲಿ ವಕ್ತಾರರಾಗಿ ಒಂದು ನೋಟಿಸ್ ಕೊಡಿ, ಅದಕ್ಕಾದ್ರೂ ವ್ಯಾಲ್ಯೂ ಇರುತ್ತೆ. 135 ಶಾಸಕರನ್ನ ಆಯ್ಕೆ ಆಗಿರ್ತಕ್ಕಂಥ ಒಂದು ಸಂವಿಧಾನದ ಪ್ರಕಾರ ಒಂದು ಚುನಾವಣೆಯಲ್ಲಿ ಗೆದ್ದು ಬಂದಂತಹ ಶಾಸಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ. ತಾವು ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತಾ ಇದ್ರ. ನೀವು ಒಂದು ವೇಳೆ ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಡೋದಾಗ್ಲಿ ಏನೇ ಆಗಲಿ ಒಂದು ತನಿಖೆ ಮಾಡಿ ಏನೋ ಮಾಡಿಕೊಡ್ಬೇಕು. ನೀವು ಒಂದು ವೇಳೆ ಕೊಡಂಗಿದ್ರೆ, ಕುಮಾರಸ್ವಾಮಿದು 11 ತಿಂಗಳಾಯ್ತು ನಿಮ್ಮ ಹತ್ರ ಪೆಂಡಿಂಗ್ ಇದೆ, ಅದು ನಿಮ್ಮ ಕಡಲೆಕಾಯಿ ಪುರಿ ಮಾಡ್ಕೊಂಡು ತಿಂತಾ ಇದ್ದೀರಾ. ಏನು ಮಾಡ್ಕೊಂಡು ತಿಂತಾ ಇದ್ದೀರಾ? ಬರೀ ಯಾರೋ ಒಬ್ರು ಬರ್ತಾರೆ, ಅವನೊಬ್ಬ ದಲ್ಲಾಳಿ. ಅವನು ಯಾರು ಅಲ್ಲ, DJ ಅಬ್ರಾಮ್ ಅಂದ್ರೆ ಅವನೊಬ್ಬ ದಲ್ಲಾಳಿ. ಅವ್ನು ಸಿದ್ದರಾಮಯ್ಯ ಸಾಹೇಬ್ರು ಕಾಲು ದೂಳಕ್ಕೂ ಸಮಯ ಇಲ್ಲ. ಅವನು ಇವತ್ತು ಅವ್ನು ಯಾವ ಕೊಡ್ತಾನೆ, ಬಂದು ಒಂದು ದಿವಸದಲ್ಲಿ ನೋಟಿಸ್ ರೆಡಿ ಮಾಡ್ತೀರಾ, ಒಂದೇ ದಿವಸದಲ್ಲಿ ಒಂದು ನೋಟಿಸನ್ನು ಕೊಡ್ತೀರಂತಂದ್ರೆ ಮತ್ತೆ ಯಾವುದೋ ಒಂದು ತಮ್ಮ ಸಂವಿಧಾನ ಪ್ರಕಾರ ತಾವು ನಡೀತಾ ಇದ್ರೆ ಅಂತ ನಮಗೊಂದು ಅನುಮಾನ ಪಡ್ತಾ ಇದೆ. ಒಂದು ವೇಳೆ ಶಶಿಕಲಾ ಜೊಲ್ಲೆ ಅವರು ಮೊಟ್ಟೆ ಹಗರಣದಲ್ಲಿ ಭಾಗವಹಿಸಿದ್ರು, ಜನಾರ್ದನ್ ರೆಡ್ಡಿ ಅವರು ಗಣಿ ಅಕ್ರಮದಲ್ಲಿ ಭಾಗವಹಿಸಿದ್ರು, HD ಕುಮಾರಸ್ವಾಮಿ ಅವರು ಕೂಡ ಅಕ್ರಮ ಇದರಲ್ಲಿ ಭಾಗವಹಿಸಿದ್ರು, ಮುರುಗೇಶ್ ನಿರಾಣಿ ಅವರು ಕೂಡ ಇದ್ರು. ಅವ್ರು ಯಾರು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಬರೀ ಸಿದ್ದರಾಮಯ್ಯನೊಬ್ಬರೇ ಕಾಣಿಸ್ತಾ ಇದಾರ? ಯಾಕೆ ಕಾಣಿಸ್ತಾ ಇದ್ದಾರೆ? 2 ಸಲ ಮುಖ್ಯಮಂತ್ರಿ ಆಗಿದಾರಂತ ನೀವು BJP ನಾಯಕರು ಹೊಟ್ಟೆ ಕಿಚ್ಚಿರ್ಬೋದು. ಸಿದ್ದರಾಮಯ್ಯ ಸಾಹೇಬರು 2 ಸಲ ಸಂವಿಧಾನ ಪ್ರಕಾರ ಗೆದ್ದು ಚುನಾವಣಾ ಒಂದು MLAಗಳನ್ನು ಗೆದ್ದು ಶಾಸಕರು ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯ ಸಾಹೇಬರು. ಅದನ್ನು ಬಿಟ್ಟು ನೀವು ಹಿಂಬಾಗಿಲಿಂದ ರಾಜಕೀಯಕ್ಕೆ ಬಂದ ಯಡಿಯೂರಪ್ಪನ ಮಗನಿಗೆ ಅಧಿಕಾರಕ್ಕೋಸ್ಕರ ಅವ್ರು ಓಡಾಡ್ತಾ ಇರೋದು, JDSನವರು ಕುಮಾರಸ್ವಾಮಿ ಮಗನಿಗೋಸ್ಕರ ಅವ್ರು ಓಡಾಡ್ತಾ ಇರೋದು. ಇವ್ರು ನೋಡಿದ್ರೆ ಜನಸೇವೆ ಮಾಡ್ತಾರೆ, ಅವ್ರು ನೋಡಿದ್ರೆ ಮಕ್ಕಳ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ತಾರೆ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೆ ನಾಚಿಕೆ ಆಗ್ಬೇಕ್ರಿ. ಸಂವಿಧಾನ ಪ್ರಕಾರ ನೀವು ಒಂದು ರೂಲ್ಸ್ ಪ್ರಕಾರ ಕೊಡ್ಲೇಬೇಕಂದ್ರೆ ಸಿದ್ದರಾಮಯ್ಯನವರು ಲಾಯರ್ ಅದಾರ, ತಿಳ್ಕೊಳ್ರಿ. ಒಂದ್ಸಲ ಟಗರು ಹಿಂದೆ ಹೋಗಿದೆ ಅಂತಂದ್ರೆ, ಒಂದು ನಮ್ಮ ಸಮಾಜದಲ್ಲಿ ಒಂದು ಗಾದೆ ಹೇಳ್ತಾರೆ, ಟಗರು ಹಿಂದಕ್ಕೆ ಸರಿದಿದೆ ಅಂತಂದ್ರೆ ಅದು ಜಗ್ಗಿಲ್ಲ, ಅದು ಹಿಂದೆ ಎಷ್ಟು ಸರಿಯುತ್ತೆ ಅಂದು ಹಿಂದೆ ಗುದ್ದಕ್ಕೆ ನೀವು ರೆಡಿ ಇರುತ್ತೆ. ನೀವು ಒಂದು ವೇಳೆ ಪ್ರಯತ್ನ ಮಾಡಿ, ಇಷ್ಟು ಜನ ಲಕ್ಷಾಂತರ ಜನ ಇವತ್ತು ಅಹಿಂದ ನಾಯಕರು ಯಾರು ಕೂಡ ತಮ್ಮ ಯಾರು ದುಡ್ಡುಗೋಸ್ಕರ ಬಂದಿಲ್ಲ, ಸ್ವಇಚ್ಛೆಯಿಂದ ಬಂದಿದ್ದಾರೆ. ಬೀದರಿಂದ ಹಿಡಿದು ಚಾಮರಾಜನಗರ ಜನ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಸುಮಾರು 1 ಲಕ್ಷ ಜನ ಇದ್ದಾರೆ. ಇದು ನೀವು ಒಂದು ವೇಳೆ ಮುಂದೆ ಕಠಿಣವಾಯಿತು ಅಂದ್ರೆ 1 ಲಕ್ಷಕ್ಕೆ ಸುಮಾರು 1 ಕೋಟಿ ಜನ ಸೇರ್ತಂತ ನಾನು ಈ ಮೂಲಕ ಹೇಳಕ್ ಬಯಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ನಾವು ಗುಲ್ಬರ್ಗ ಜಿಲ್ಲೆಯಿಂದ ಬಂದಿದ್ದೇವೆ. ನಾವು ಅಪ್ಪಟ ಸಿದ್ದರಾಮಯ್ಯ ಅಭಿಮಾನಿಯ ಬಳಗದಿಂದ ಬಂದಿದ್ದೇವೆ. ಈ ಲಜ್ಜೆಗೆಟ್ಟ ರಾಜ್ಯಪಾಲರನ್ನು ಸಿದ್ದರಾಮಯ್ಯನ ವಿರೋಧವಾಗಿ ಒಂದು ಕಾನ್ಸ್ಟಿಟ್ಯೂಷನ್ಗೆ ನೀಡಿದಕ್ಕಾಗಿ, ಒಂದು ಸಂವಿಧಾನ ವಿರೋಧವಾಗಿ ಮಾಡಿದಕ್ಕಾಗಿ ನಾವು ಅವರ ವಿರೋಧ ಒಂದು ರಾಜಭವನವನ್ನು ಮುತ್ತಿ ಹಾಕಲು ಗುಲ್ಬರ್ಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು ಸಿದ್ದರಾಮಯ್ಯನ ಸಾವಿರ ಅಭಿಮಾನ ಭಾಗದಿಂದ ಬಂದಿರುತ್ತೇವೆ. ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಂಕಳಗೆ ಗ್ರಾಮದಿಂದ ಬಂದಿರುವುದು ಸುಮಾರು 50 ಜನ ಬಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದ ಅನ್ಯಾಯಕ್ಕೆ ಎಲ್ಲ ಜನರು ಬೆಂಬಲಿಸಿದ್ದಾರೆ. ಇದು ಒಂದೇ ಸಮುದಾಯವಲ್ಲ, ಹಿಂದುಳಿದ ಪ್ರತಿಯೊಂದು ಸಮುದಾಯವು ಸಿದ್ದರಾಮಯ್ಯರ ಪರ ನಿಂತಿದ್ದಾರೆ. ಈ ಏನು ಗವರ್ನರ್ ಮಾಡಿರುವಂಥ ಅನ್ಯಾಯ, ಇದೇ ರೀತಿ BJP JDS ಕೇಂದ್ರ ಮಟ್ಟದಲ್ಲಿರುವ ರಾಜಕಾರಣಿಗಳ ಮಾತು ಕೇಳಿ ಇವತ್ತು ಕರ್ನಾಟಕದ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸದ ಈ ಪಕ್ಷಗಳು ಸಿದ್ದರಾಮಯ್ಯರ ವಿರುದ್ಧ ನಡೆಸುತ್ತಿರುವಂಥ ಈ ರಣತಂತ್ರಕ್ಕೆ ಬೃಹತ್ ಹೋರಾಟ ಮಾಡಿ ಸಿದ್ದರಾಮಯ್ಯರ ಬೆನ್ನಿಗೆ ಪ್ರತಿಯೊಂದು ಸಮುದಾಯ ನಿಂತಿದ್ದಾವೆ ಎಂದು ಹೇಳಲು ಇಷ್ಟಪಡ್ತಿದ್ದೇವೆ.
ಜೈ ಸಿದ್ದರಾಮಯ್ಯ, ಜೈ ಸಿದ್ದರಾಮಯ್ಯಗೆ. ಮಾಲೂರು ತಾಲೂಕಿಂದ ಬಂದಿರುವವರು ನಾವು ಸಿದ್ದರಾಮಯ್ಯನ ಅಭಿಮಾನಿಗಳು. ಈ ರಾಜಭವನದ ಶಲೋಗೆ ನಾವು ಬಂದು ನಿರಾತರವಾಗಿ ಕಾದುಕೊಂಡಿದ್ದೇವೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ BG ಗೋವಿಂದಪುರ ಕ್ಷೇತ್ರ. ಅವ್ರಿಗೋಸ್ಕರ ನಾವು ಸಿದ್ದರಾಮಯ್ಯಗೋಸ್ಕರ ಏನು ಬೇಕಾದ್ರೂ ಆಗಕ್ಕೆ ಸಿದ್ಧ ಇದ್ದೀವಿ. ನಮ್ಮನ್ನೇ ಜೈಲಿಗೆ ಹಾಕಿದ್ರೆ ನಾವು ಬಿಡಲ್ಲ. ಅವ್ರು ಮುಖ್ಯಮಂತ್ರಿ ಆಗಿರ್ಲೇಬೇಕು. 50 ಜನ ಬಂದು ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ. ಸರ್, ನಮ್ಮ ಹೆಸರು ರಾಮಯ್ಯ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು, ಚಿಂತಾಮಣಿ ತಾಲೂಕು, ಕೋನಪಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು. ಸರ್, ಈ ದಿನ ಬಹಳ ವಿಶೇಷವಾದಂಥ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಬಹುಜನ ಸಮಾಜವಾದಿಗಳು ಎಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಕಾರಣ ಏನಂದರೆ, ಇಡೀ ನಮ್ಮ ಈ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. ಆದರೆ ಈ BJP ಮತ್ತು ದುರಾಡಳಿತ ನಡೆಸಿರ್ತಕ್ಕಂಥ ಹಿಂದೆ BJP ಸರ್ಕಾರ ಮತ್ತು ಈ JDSನವರು ಸೇರಿಕೊಂಡು ಇತ್ತೀಚೆಗೆ ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಏನು ಬರ್ತಿದ್ದಾರೆ ಆ ಸಂವಿಧಾನವನ್ನು ಗಾಳಿಗೆ ಕೂರಿಸಿ ಇವತ್ತಿನ ದಿನ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ನೋಟಿಸನ್ನು ಜಾರಿ ಮಾಡಿ ಜನರಲ್ಲಿ ಆತಂಕ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸರ್ಕಾರ ವಿಫಲಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ರಾಜ್ಯಾದ್ಯಂತ ಜನರು ಬಹುಜನ ಅಹಿಂದ ನಾಯಕರು ಏನಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜಿ ಅವರು ಅವರ ಒಂದು ಬೆಂಬಲಯುಕ್ತವಾಗಿ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಏನು ಬಹು ಸಮಾಜವಾದಿಗಳಿದ್ದಾರೆ ಅವರೆಲ್ಲಾನು ಅಲ್ಪಸಂಖ್ಯಾತರು, ರೈತರು, ವೃತ್ತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ದಲಿತ ಒಕ್ಕೂಟ, ಮಹಿಳಾ ಒಕ್ಕೂಟ ಎಲ್ಲ ಸೇರಿಕೊಂಡು ಇವತ್ತಿನ ದಿನ ಅದ್ದೂರಿಯಾದಂಥ ಒಂದು ಇವತ್ತು ರಾಜಭವನ ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬಹಳ ಎಚ್ಚೇತವಾಗಿ ಇದನ್ನು ಹೋರಾಟ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕಾನೂನನ್ನು ಬುಡಮೇಲೆ ಮಾಡಿ ರಾತ್ರೋರಾತ್ರಿ ರಾಜ್ಯಪಾಲರು ಅವರಿಗೆ ನೋಟಿಸನ್ನು ಜಾರಿ ಮಾಡಿರ್ತಾರೆ. ಇದು ತದ್ವಿರುದ್ಧವಾಗಿರುತ್ತದೆ. ಏನು BJP ಸರ್ಕಾರ ಏನು ಹಿಂದುತ್ವ ಅಂತೇಳಿ ಹಿಂದೂಗಳ ಮೇಲೆ ದರ್ಬಾರ ಮಾಡಿಕೊಂಡು ಮತ್ತು ಮುಸಲ್ಮಾನರು, ಅಲ್ಪಸಂಖ್ಯಾತರ, ಬಡವರ ವಿರುದ್ಧವಾಗಿ ಇವರು ಹಿಂದೆ ಆಡಳಿತವನ್ನು ನಡೆಸಿರ್ತಕ್ಕಂಥವ್ರು. ಯಾವತ್ತೂ ಇವರು ಹಿಂದಿನ ಭಾಗದಿಂದ ಬಂದು ಸರ್ಕಾರವನ್ನು ನಡೆಸ್ತಕ್ಕಂಥ ಕುತಂತ್ರಗಳ ಮೂಲಕ ಬಂದಿರೋರು ಹೊರತು ಜನರು ಮತ ಹಾಕಿ ಇವರಿಗೆ ಯಾವತ್ತೂ ಆಗಲಿ ಸ್ಥಾನಮಾನಗಳನ್ನು ಕೊಟ್ಟಿರುವುದಿಲ್ಲ. ಇವರಿಗೆ ನಿದ್ದೆ ಬರ್ತಾ ಇಲ್ಲ. ಇವರಲ್ಲಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಕೂಡ ಸೇರ್ಕೊಂಡಿರ್ತಾರೆ. ಅವರಿಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕುಟುಂಬದ ವಿರುದ್ಧವಾಗಿ ಈಗಾಗಲೇ ಅನೇಕ ರೀತಿಯಂತ ಪ್ರಕರಣಗಳು ದಾಖಲಾಗಿದೆ. ಮುಂದೆ ನನಗೂ ಉಳಿಗಾಲ ಇರುವುದಿಲ್ಲ ಅಂತೇಳಿ BJP ಜೊತೆ ಇವತ್ತು ಕೈ ಜೋಡಿಸಿ ಅವರು ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಇದು ತುಂಬಾ ದುರುದ್ದೇಶದಿಂದ ಕೂಡಿದೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಏನು ಬಡವರಿದ್ದಾರೋ ಎಲ್ಲ ರೈತರು, ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಇವರೇನಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೋರಾಟಗಳನ್ನು ಹಮ್ಮಿಕೊಂಡು ನಾವು ತಾಲೂಕು ಮತ್ತು ಜಿಲ್ಲಾದ್ಯಂತ ಅಲ್ಲಲ್ಲಿ ಕೂಡ ಯಾರೇ ಇವರು ಸಂಬಂಧಪಟ್ಟ BJP ಅವರು ಆಗ್ಬಹುದು, JDSನವರು ಆಗ್ಬಹುದು ಬಂದಲ್ಲಿ ಜರಾವು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಎಲ್ಲ ಅಹಿಂದ ನಾಯಕರ ಪರವಾಗಿ ನಾವಿದ್ದೀವಿ, ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯ ಅವರನ್ನ ಬಿಟ್ಟುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರ ಒಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ವಿಧಾನದಲ್ಲಿ ಅವರು ಎಲ್ಲ 5 ಗ್ಯಾರಂಟಿಗಳನ್ನ ನೀಡಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತಿನ ದಿನ ಆಡಳಿತ ನಡೆಸ್ತಾ ಇದ್ದಾರೆ. ಆದ್ರಿಂದಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಈ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತಾ ಮೀಡಿಯಾದವರಿಗೆಲ್ಲ ತಮಗೆಲ್ಲ ವಂದನೆಗಳು ಹೊಂದಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.